ಏಕೆ ರಾಧೆ ಮೌನ ತಳೆದೆ. ನಿನಗೆಷ್ಟು ಖುಷಿ ಆಗ್ತಿದೆಯೋ ಅದಕ್ಕೂ 100ರಷ್ಟು ಖುಷಿ ನನಗಾಗ್ತಿದೆ ಕಣೆ. ನೀನು ಎಲ್ಲರ ಹಾಗೆ ಸಂಸಾರ ಮನೆ ಅಂತಂದ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ಅಜ್ಜಿ, ಇನ್ನು ಏನ್ ಭಯ ನಿನ್ಗೆ? ರಾಧಿಕಾ ಬಿಡುಗಡೆಯಾಗಿ ಬಂದ್ಮೇಲೆ ವಿಶು ಮಾತು ತಪ್ಪಿದ್ರೆ ಏನೇ ಮಾಡ್ತೀಯಾ? ಅಜ್ಜಿ, ಮತ್ತೆ ಪೊಲೀಸ್ ಸ್ಟೇಷನ್ ಬಾಗ್ಲಲ್ಲಿ ಹೋಗಿ ನಿಂತೀನಿ. ಇನ್ನೊಂದ್ಸಲ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ತಗೊಳಲ್ಲ ಅಂತಾರ? ಹಾಗೇನಾದ್ರೂ ಆದ್ರೆ ಸದ್ಯಕ್ಕೀಗ ರಾಧಿಕಾಗ್ ಮಾತ್ರ ನರ್ಕದರ್ಶನ ಮಾಡಿಸಿದ್ದೀನಿ. ಮುಂದೆ ಈ ಮನೆಯವರು ಎಲ್ರಿಗೂ ನರ್ಕದರ್ಶನ ಮಾಡಿಸ್ಬೇಕಾಗುತ್ತೆ. ಅದೇನೋ ಸರಿ, ಮಗು ಆದ್ಮೇಲೆ ಮನೆಯಿಂದ ಹೊರಗೆ ಹೋಗುಂತಾರಲ್ಲ, ಆಮೇಲೆ ಏನ್ ಮಾಡ್ತೀಯಾ? ಯಾಕಜ್ಜಿ ಅಷ್ಟು ಮರ್ವ ನಿಮ್ಗೆ? ನನ್ ಪ್ಲಾನ್ ಏನು ಅಂತ ನಾನು ನಿಮಗೆ ಹೇಳಿದ್ನಲ್ಲ ಅಜ್ಜಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈಗ ಕಾನೂನು ಪ್ರಕಾರವಾಗಿ ನಾನು ಈ ಧರ್ಮಾಧಿಕಾರಿ ಕುಟುಂಬದ ಸೊಸೆ, ವಿಶು ನನ್ನ ಗಂಡ. ಇದನ್ನ ಕಾನೂನು ಕೂಡ ನನ್ನನ್ನ ಪ್ರಶ್ನೆ ಮಾಡದೇ ಇರೋ ಹಾಗೆ ನಾನು ಸಾಕ್ಷಿಗಳನ್ನ ಕೂಡ್ ಹಾಕೊಂಡಿದ್ದೀನಿ. ಮುಂದೆ ಧರ್ಮಾಧಿಕಾರಿಯಿಂದ ನನಗೊಂದು ಮಗು ಆದ್ರೆ ಅದು ಕೂಡ ಕಾನೂನು ಪ್ರಕಾರವಾಗಿ ಒಂದು ಹೆಣ್ಣು ತನ್ನ ಗಂಡನಿಂದ ಮಗು ಪಡ್ಕೊಂಡ್ ಹಾಗೆ ಆಗುತ್ತಲ್ವಾ ಅಜ್ಜಿ? ಮುಂದೆ ಮಗು ಕೂಡ ವಿಶುದೇ ಆಗುತ್ತೆ. ನಾನು ವಿಶು ಹೆಂಡತಿನೇ ಆಗ್ತೀನಿ. ಆ ರಾಧಿಕಾ ಬೀದಿಗೆ ಬೀಳ್ತಾಳೆ. ನಾನು ವಿಶು ಜೊತೆ ವಿಶು ಅಂತಃಪುರದಲ್ಲೇ ಇರ್ತೀನಿ. ಇವ್ರು ಕೊಡೋ ಚಿಲ್ಲರೆ ಆಸ್ತಿ ಮೇಲೆ ಕಣ್ಣು ಹಾಕಿ ನಾಳೆ ಸಿಗೋ ಸಂಪತ್ತಿನ ಭಂಡಾರನ ಕಳ್ಕೊಳಕ್ಕಾಗತ್ತಾ ಹೇಳಿ? ಇನ್ನು ಮಿಕ್ಕಿರೋದು ರಾಧಿಕಾ ವಿಷಯ. ಇಷ್ಟೆಲ್ಲ ಮಾಡಿರೋ ನಮ್ಗೆ ರಾಧಿಕಾನ ಈ ಮನೆಯಿಂದ ಆಚೆ ಹಾಕೋದು, ಅವಳ ಮಗುಗೊಂದು ಗತಿ ಕಾಣಿಸೋದು ಕಷ್ಟದ ಕೆಲ್ಸನ ಹೇಳಿ? ಅಜ್ಜಿ, ಗೆದ್ರೆ ಗೋಟಿ ಗೆಲ್ಬೇಕು, ಕದ್ರೆ ಭಂಡಾರನೇ ಕದಿಬೇಕು ಅಜ್ಜಿ. ದೊಡ್ಡವರೇ ಹೇಳಿಲ್ವಾ, ಚಿಕ್ಕ ಚಿಕ್ಕ ಆಸೆಗಳನ್ನ ಇಟ್ಕೊಳ್ಳೋದೇ ಅಪರಾಧ ಅಂತ? ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಅಜ್ಜಿ, ಈ ಮನೆಯವರೆಲ್ಲರೂ ನಾನು ರಾಧಿಕಾಗೆ ಜೀವದಾನ ಮಾಡ್ತಿದ್ದೀನಿ ಅಂತ ನನ್ನ ವಿರುದ್ಧ ಉಸಿರು ಎತ್ತಲ್ಲ ಅಜ್ಜಿ. ನಾನು ನನ್ನ ಪಾಡಿಗೆ ಈ ಮನೆಯಲ್ಲಿ ಮಹಾರಾಣಿಯಾಗಿ ಮೆರಿಬಹುದು. ಸರಿ, ಈ ಶಾಂತನು ಕತೆ ಏನು? ಅವನ್ನ ಯಾಕೆ ನಮ್ಗೆ ಸಹಾಯ ಮಾಡ್ತಿದ್ದಾನೆ ಅಂತ ಏನಾದ್ರು ತಿಳ್ಕೊಂಡ್ಯಾ? ಇಲ್ಲ ಅಜ್ಜಿ, ಅವನು ನನಗೇನು ಹೇಳಲಿಲ್ಲ, ನಾನು ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ. ಸದ್ಯಕ್ಕಿರೋ ವಿಷಯ ಏನು ಅಂದ್ರೆ ಅವನಿಂದ ನಮಗ್ ಸಹಾಯ ಆಗ್ತಿದೆ ಅಷ್ಟೇ. ಆದ್ರೆ ಅವನು ನಮ್ಮ ಮೇಲೆ ಸವಾರಿ ಮಾಡ್ತಿದ್ದಾನೆ ಅಂತ ಅವನು ಅನ್ಕೊಂಡಿದ್ದಾನೆ. ಆದ್ರೆ ಅವನನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಕೆಲಸ ಮಾಡ್ತಿದೀವಿ ಅನ್ನೋ ವಿಷಯ ಅವನು ಗೊತ್ತಿಲ್ಲ. ನೋಡೋಣ, ಅವನಿಂದ ನಮಗೆ ಸಹಾಯ ಆದ್ರೆ ಅವನ ಜೊತೆ ನಮ್ಮ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋಣ. ಇಲ್ಲ ಅವನಿಂದ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅವನ ದಾರಿ ಅವನ್ಗೆ, ನಮ್ಮ ದಾರಿ ನಮ್ಗೆ. ವಿಶಾಖ, ಆದ್ರೂ ಅವನ್ನ ಕಡೆಗಣಿಸೋ ಹಾಗಿಲ್ಲ. ಅವನ ವಿಚಾರದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು. ಸರಿ ಅಜ್ಜಿ, ನಾನಿನ್ನು ಹೋಗಿ ಬರ್ತೀನಿ. ಮನಸ್ಸಿನಲ್ಲಿ ಭಗವಂತನ ಆಲೋಚನೆ, ನುಡಿಯಲ್ಲಿ ಆತನ ಗುಣಗಾನ, ಕ್ರಿಯೆಯಲ್ಲಿ ಪವಿತ್ರ ಕಾಯಕಗಳನ್ನು ಹೊಂದಿರುವುದು ದೈವ ಸಾಕ್ಷಾತ್ಕಾರದ ಮೂಲ ಉದ್ದೇಶ. ಆದರೆ ಧರ್ಮಾಧಿಕಾರಿಗಳು ಮಠದ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ಮಠದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿಲ್ಲ. ಸಂಸಾರ ತಾಪತ್ರಯಗಳಲ್ಲಿ ಮುಳುಗಿರುವ ಇವರನ್ನು ನಾವು ಮಠದ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳುವುದು ನಮ್ಮ ಮೂರ್ಖತನ. ಗುರುಗಳೇ, ಧರ್ಮಾಧಿಕಾರಿಗಳ ವಿಷಯದಲ್ಲಿ ತಾವು ಗಟ್ಟಿ ನಿರ್ಧಾರ ತಗೊಂಡಿರೋ ಹಾಗಿದೆ. ಜೀವ
ಅರಿಯುವ ಮುನ್ನವೇ ವಿಶಾಲ್ ಭಾರದ್ವಾಜ್ ಅವರಿಗೆ ಧರ್ಮಾಧಿಕಾರಿಗಳ ಪಟ್ಟ ವಹಿಸಿದ್ದು ಎಲ್ಲೋ ತಪ್ಪಾಯಿತೇನೋ ಎಂಬ ಭಾವನೆ. ತಮ್ಮ ಸ್ವಂತ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಸಂಸ್ಥಾನದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಎಂಬ ನಮ್ಮ ಊಹೆ ತಪ್ಪಾಯಿತೇನೋ. ಧರ್ಮಾಧಿಕಾರಿಗಳ ಬಗ್ಗೆ ಜನ ನಂಬಿಕೆ ಕಳೆದುಕೊಂಡಿದ್ದಾರೆ. ಈಗ ನಾವು ಸೂಕ್ತವಾದ ಕ್ರಮ ಕೈಗೊಳ್ಳದಿದ್ದರೆ ಸಂಸ್ಥಾನದ ಬಗ್ಗೆನೂ ಜನ ನಂಬಿಕೆ ಕಳೆದುಕೊಳ್ಳುತ್ತಾರೆ. ಜನ್ಮಾಷ್ಟಮಿಯ ಬಳಿಕ ಆ ಮನೆಗೆ ಹೋಗಿ ಮಹತ್ವದ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದಿರಲ್ಲ ಗುರುಗಳೇ. ಆದರೆ ಪರಿಸ್ಥಿತಿ ಕೈಮೀರುತ್ತಿದೆ. ನಮ್ಮ ನಿರ್ಧಾರವೇನೋ ಹಾಗೇ ಇದೆ, ಜನರ ಭಾವನೆ ಬೇರೆಯೇ ಇದೆ. ಇದನ್ನೆಲ್ಲ ಗಮನಿಸಿ ಈ ಕಾರ್ಯಗಳಿಗೆ ಒಂದು ಮುಕ್ತಾಯ ಹೇಳಬೇಕಾಗಿದೆ. ನಮ್ಮ ಮನಸ್ಸಿಗೆ ನೋವಾದರೂ ಜನರ ಭಾವನೆಗಳನ್ನು ಗೌರವಿಸುವುದು ಮಠದ ಮುಖ್ಯಸ್ಥರಾದ ನಮ್ಮ ಹೊಣೆ. ರಾಮಯ್ಯ, ಫೈಲ್ ತಗೊಂಡು ಬನ್ರಿ. 11 ಗಂಟೆ ಒಳಗಡೆ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಸರ್, ಇನ್ನೊಂದು ಸ್ವಲ್ಪ ಹೊತ್ತು ಸರ್. ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಯಾರು ಬರ್ತಾರ್ರಿ? ಕೃಷ್ಣ ಪರಮಾತ್ಮ ಏನಾದ್ರು ನಿಮ್ಗೆ ಹೆಲ್ಪ್ ಮಾಡಕ್ಕೋಸ್ಕರ ಪ್ರತ್ಯಕ್ಷನಾಗಿ ಬರ್ತಾನ? ರಾಧಿಕಾ ಜೈಲ್ಸಿರೋದು ಗ್ಯಾರಂಟಿ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ. ಅದಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಳ್ಳಿ. ಅದು ಬಿಟ್ಟು ಇಲ್ಲಿ ಬಂದು ನಿಂತಿದ್ದೀರಲ್ಲ. ರಾಮಯ್ಯ, ಫೈಲ್ ತಗೊಂಡ್ ಬನ್ರಿ. ಸರಸ್ವತಿ, ಅವ್ರನ್ನ ಕರ್ಕೊಂಡು ಬನ್ರಿ. ಮೇಡಮ್, ಒಂದು ನಿಮಿಷ ಸರ್. ಇನ್ನೇನು ವಿಶಾಖ ಬರೋ ಟೈಮ್ ಆಯ್ತು ಸರ್. ದಯವಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಸರ್. ಏನನ್ರಿ, ವಿಶಾಖ ಅವರು ಇಲ್ಲಿಗೆ ಬರ್ತಿದಾರ? ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ ಸರ್? ಏನ್ ಮೇಡಮ್, ನೀವಿಲ್ಲಿ ಬೇರೆ ಯಾರ ಮೇಲಾದ್ರೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಾ? ಇಲ್ಲ ಸರ್, ರಾಧಿಕಾ ಮೇಲೆ ಕೊಟ್ಟು ಕಂಪ್ಲೇಂಟ್ನ ವಾಪಸ್ ತಗೋಬೇಕು. ಅದು ಹೇಗಾಗತ್ತೆ? ಈಗಾಗಲೇ ಟೈಮ್ ಆಗೋಗಿದೆ, ವಾಪಸ್ ತಗೊಳಕ್ಕಾಗಲ್ಲ. ಅದೇ ಸರ್ ಆಗೋದಿಲ್ಲ. ನೀವು ಹೇಳಿದ್ದಕ್ಕಿಂತ 2 ಗಂಟೆ ಮುಂಚೆನೇ ವಾಪಸ್ ತಗೋತಾ ಇದ್ದೀವಿ. ಏನ್ ಸರ್ ಇದು? ರೀ ವಿಶಾಖ ಅವರೇ, ನಿಮಗೆ ಯಾಕ್ರಿ ಬಂತು ಇಂಥ ಬುದ್ಧಿ? ಇಂಥವರೆಲ್ಲ ಜೀವನ ಪರ್ಯಂತ ಜೈಲಿಗೆ ಕೊಳೆಯೋ ಹಾಗೆ ಮಾಡಬೇಕು. ಇವರು ಹೊರಗಡೆ ಹೋದ್ಮೇಲೆ ಇಂಥ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಾನು ಹುಷಾರಾಗಿರ್ತೀನಿ ಸರ್. ಒಂದ್ ವೇಳೆ ನನಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಸಹಾಯಕ್ಕೆ ನೀವಿರ್ತೀರಲ್ವಾ? ಹೌದೌದು, ನೀವು ನಮ್ಮ ಮಾವನ ಮಗಳು ನೋಡಿ. ನೀವು ಕಂಪ್ಲೇಂಟ್ ಹೊತ್ಕೊಂಡು ಬಂದಾಗೆಲ್ಲ ಇರಿಸ್ಕೊಳ್ಳೋಕೆ ನಾನು ರೆಡಿಯಾಗಿರ್ತೀನಿ. ಯೋಚನೆ ಮಾಡಿ. ನನಗೇನೋ ರಾಧಿಕಾ ಜೈಲಲ್ಲೇ ಕೊಳೆಯೋದು ನ್ಯಾಯ ಅಂತ ಅನ್ನಿಸ್ತಾ ಇದೆ.
ನಾನೆಲ್ಲಿ ಮನ್ಸು ಬದಲಾಯಿಸ್ಕೋತೀನೋ ಅಂತ ನೀವೇನ್ ಹೆದರಬೇಡಿ ಸರ್. ನಾನು ಇವಳನ್ನ ಕ್ಷಮಿಸಿದ್ದೀನಿ. ಅವಳ ಮೇಲೆ ಕೊಟ್ಟು ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ ಸರ್. ನೀವೇ ಹೀಗೆ ಹೇಳಿದ್ಮೇಲೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತೆ? ಸರಿ ರಾಮಯ್ಯ, ಇವರಿಬ್ಬರ ಹತ್ರ ಸೈನ್ ಮಾಡಿಸ್ಕೊಡ್ರಿ. ಹೋಗಿ ಸೈನ್ ಮಾಡಿ. ಸರಸ್ವತಮ್ಮ. ರಾಧಿಕಾ ಅವರೇ, ಸಮಾಜದ ಮುಂದೆ ನೀವು ತಲೆ ತೆಗೆಸುವಂತಹ ಕೆಲಸ ಮಾಡಿದ್ರು ಕೂಡ ವಿಶಾಖ ಅವರ ವರಪ್ರಸಾದದಿಂದ ಬಚಾವಾಗ್ಬಿಟ್ರು. ನಿಮ್ಮ ಅಕ್ಕ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡಿದ್ದಾರೆ. ಈಗ ನೀವು ಒಂದು ಆಟೋಗ್ರಾಫ್ ಹಾಕಿ ಮನೆಗೆ ಹೋಗ್ಬೋದು. ರಾಧಿಕಾ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಮುಂದೆ ನೀನೇನಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ಪರ್ಮನೆಂಟ್ ಆಗಿದ್ದು ನಿನ್ನ ಮನೆ ಆಗೋ ಹಾಗೆ ಮಾಡೋದಿಕ್ಕೆ ನನಗೇನು ಹೆಚ್ಚು ಸಮಯ ಬೇಕಾಗಿಲ್ಲ. ವಿಶು, ನೀನು ಕೇಳಿದ್ದಕ್ಕೆ ನಾನು ಒಪ್ಕೋತೀನಿ ಅಂತ ನನ್ನ ಕಾಲು ಹಿಡಿದು ಬೇಡ್ಕೊಳ್ಳೋದು ಒಂದೇ ಬಾಕಿ. ಅಷ್ಟರ ಮಟ್ಟಿಗೆ ಬೇಡ್ಕೊಂಡ್ರು ಗೊತ್ತಾ? ಅದಕ್ಕೆ ಬೇರೆ ವಿಧಿ ಇಲ್ಲದೆ ನಿನ್ನ ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡೆ ಅಷ್ಟೇ. ನನ್ನ ಗಂಡ ಮಾತಿಗೆ ತಪ್ಪಲ್ಲ. ಕೇಳಿದ್ದನ್ನ ಕೊಟ್ಟೆ ಕೊಡ್ತಾರೆ. ಭಿಕ್ಷೆನ ತಗೊಂಡು ಹೋಗೋದನ್ನ ನೋಡು. ಗೊತ್ತಲ್ಲ ರಾಧಿಕಾ, ಜನ ಬೇಗ ಋಣನ ಮರಿತಾರೆ. ಅದಕ್ಕೆ ಜ್ಞಾಪಿಸ್ದೆ ಅಷ್ಟೇ. ಎಲ್ಲ ಋಣನೂ ತೀರಿಸ್ತೀನಿ ವಿಶಾಖ, ಆದಷ್ಟು ಬೇಗ. ಯಾವುದನ್ನು ನಾನು ಇಟ್ಕೊಳ್ಳಲ್ಲ, ಎಲ್ಲ ವಾಪಸ್ ಕೊಡ್ತೀನಿ. ತಗೊಂಡು ಹೋಗೋದಕ್ಕೆ ತಯಾರಾಗು. ರಾಧಿಕಾ, ನಾನು ವಿಶು ಹತ್ರ ಏನ್ ಕೇಳಿದೀನಿ ಅಂತ ನಿನಗೆ ಗೊತ್ತಾದ್ರೆ ನೀನ್ ಈ ಮಾತನ್ನ ಹೇಳ್ತಾ ಇರ್ಲಿಲ್ಲ. ರಾಧಿಕಾ, ಹೊರಡೋಣ. ಏನಮ್ಮ ರಾಧಿಕಾ, ಇನ್ನು ಮುಂದೇನಾದ್ರೂ ವಿಶಾಖ ಮತ್ತು ವಿಶು ಮಧ್ಯೆ ಹೋಗ್ಬೇಡ. ಗಂಡ ಹೆಂಡತಿ ಸುಖವಾಗಿ ಸಂತೋಷದಿಂದ ನೆಮ್ಮದಿಯಾಗಿರ್ಲಿ. ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಮುಖ್ಯ. ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಜೀವನ ಮಾಡ್ತಿರೋದು ನೀವು ಸರ್. ಮೊದಲು ನಿಮ್ಮ ಮನಸ್ಸಿನ ಆರೋಗ್ಯ ಹೇಗಿದೆ ಅಂತ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಾನು ಇಷ್ಟು ದಿನ ಈ ಸ್ಟೇಷನ್ನಲ್ಲಿ ಇದ್ನಲ್ಲ, ನಾನು ಒಬ್ಬ ಮನುಷ್ಯನ ಇಲ್ಲಿ ಕಾಣ್ತಾ ಇರಲಿಲ್ಲ, ಒಂದು ಕಾಡು ಮೃಗನ ಕಾಣ್ತಾ ಇದ್ದೆ. ನಿಷ್ಠೆ ಅಂದ್ರೇನು, ಪ್ರಾಮಾಣಿಕತೆ ಅಂದ್ರೇನು, ಮನುಷ್ಯತ್ವ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ನನ್ನ ಗಂಡನ ಕೈ ಕೆಳಗೆ ಕೆಲಸ ಮಾಡಿ ಕಲ್ತ್ಕೊಳ್ಳಿ.
ಮಗ ಸೋಲೋದನ್ನ ಯಾವ ತಾಯಿನೂ ಇಷ್ಟಪಡೋದಿಲ್ಲ. ಆಟದಲ್ಲಾಗ್ಲಿ ಜೀವನದಲ್ಲಾಗ್ಲಿ. ಚದುರಂಗ ಜೀವನ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸ್ವಲ್ಪ ಎಡೋದ್ರು ಮೇಲೆ ಹೇಳೋದು ಸೋಲಿನ ಮುಖ. ಅಮ್ಮ, ನಾನು ಸೋತಿದ್ದು ನನ್ನ ತಾಯಿ ಮುಂದೆ ಅಲ್ವಾ? ಈ ಸೋಲಲ್ಲೂ ಒಂದು ಸಾರ್ಥಕತೆ ಇದೆ ಬಿಡಿ. ತಾಯಿ ಆದ್ರೇನು ಯಾರಾದ್ರೇನು ಸೋಲು ಸೋಲೆ. ನನ್ನ ಪ್ರಕಾರ ಸೋಲು ಸಾವಿಗೆ ಸಮಾನ. ಗಮನ ಇರಬೇಕು, ಗಮನ ತಪ್ಪಬಾರ್ದು. ಏನಂತೀಯ? ಅಮ್ಮ ಹೇಳೋದು ಯಾವತ್ತೂ ಸತ್ಯನೇ ಅಲ್ವಾ? ಸೊ ನಿಮ್ಮ ಮಾತಿಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ನಾವು ಅನ್ಕೊಂಡಿದ್ದ ಕೆಲಸ ತುಂಬಾ ನಿಧಾನವಾಗಿ ಆಗ್ತಿದೆ ಅನ್ನಿಸ್ತಿಲ್ವಾ? ನಾನು ನೀನು ಅನುಭವಿಸಿರೋ ನೋಗೆ ಇಷ್ಟೊತ್ತಿಗಾಗ್ಲೇ ಅವರು ಬೀದಿಲಿರ್ಬೇಕಿತ್ತು ಅಲ್ವಾ? ಅದೇ ದಾರಿನಲ್ಲೇ ಇದ್ದಾರೆ. ಹೆಚ್ಚು ಸಮಯ ತಗೊಳ್ಳಲ್ಲ ಅನ್ಸುತ್ತೆ ಅಮ್ಮ. ನಿಮ್ಮ ಆಸೆ ಆದಷ್ಟು ಬೇಗ ಕೈಗೊಳ್ಳುತ್ತೆ. ಹಲೋ. ಓಕೆ, ಬಾಯ್. ಏನಾಯ್ತು ಶಾಂತನು? ರಾಧಿಕಾ ಬಿಡುಗಡೆ ಆದ್ಲಂತೆ. ಇನ್ನೊಂದಷ್ಟು ದಿನ ಅವಳು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಯಾಕೆ ಅವಸರ? ನನ್ ಪರ್ಮಿಷನ್ ಇಲ್ದೆ ಅಲ್ಲೊಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಹೇಳಿದ್ದೆ. ಮತ್ತೆ ಯಾಕೆ ಹೀಗೆ ಇಡದೆ? ನೀನೇ ಗಾಡ್ ಫಾದರ್ ಅಂತ ಹೇಳ್ಕೊಂಡಿರೋ ನಿನ್ನ ಹೆಸರಿಗೆ ನೀನೇ ಕಪ್ ಚುಕ್ಕೆ ಇಟ್ಟಾಗತ್ತೆ. ವಿಶಾಖೇನ್ ಸಾಮಾನ್ಯ ಅಲ್ಲಮ್ಮ, ಅವಳು ತುಂಬಾನೇ ಬುದ್ಧಿವಂತ. ಸಾಕ್ ಸುಮ್ನಿರು. ನನ್ನ ಮಗ ಅವಳಿಗಿಂತ ಬುದ್ಧಿವಂತ. ಅಷ್ಟೇ ಯಾಕೆ, ಎಲ್ರಿಗಿಂತ ಬುದ್ಧಿವಂತ. ನೀನು ಬೇರೆಯವ್ರನ್ನ ಹೊಗಳೋದು ನನಗಿಷ್ಟ ಆಗಲ್ಲ. ಈಗ ನಿನ್ನ ಪ್ರಭಾವನ ತೋರಿಸುವಂತ ಸಮಯ ಬಂದಿದೆ. ಇಲ್ಲಿವರೆಗೂ ನೀನು ನನ್ನ ಕಣ್ಣು ಮುಂದೆ ಸೋಲಿಲ್ಲದ ಸರ್ದಾರ. ಇನ್ನು ಮುಂದೆ ಕೂಡ ನಾನು ನಿನ್ನನ್ನ ಹಾಗೆ ನೋಡಕ್ ಇಷ್ಟಪಡ್ತೀನಿ. ಇದೊಂದು ವಿಷಯ ನನಗೆ ಗೊತ್ತಿಲ್ಲದೆ ಆಗೋಯ್ತಮ್ಮ. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಇದೆ, ಆದ್ರೆ ಮತ್ತೆ ಎಡು ಬೇಡ. ಇಷ್ಟು ವರ್ಷ ನಾವಿಬ್ರು ಜೀವನದಲ್ಲಿ ತುಂಬಾ ಎಡವಿದೀವಿ. ಈಗ ಎದ್ದು ನಿಲ್ಲೋ ಕಾಲ ನಮ್ಮದು. ಈ ಪ್ರಯತ್ನದಲ್ಲಿ ಧರ್ಮಾಧಿಕಾರಿಗಳ ಕುಟುಂಬದವರು ಯಾರೇ ನಿನ್ ಕಾಲಿಗೆ ಸಿಕ್ಕಿದ್ರು ತುಳಿದು ಹಾಕು. ಸರಿಮಾ. ಎಷ್ಟೊಂದು ಸೊರಗು ಹೋಗ್ಬಿಟ್ಟಿದ್ಯಮ್ಮ. ಹಾಗೇನಿಲ್ಲ ಅತ್ತೆ, ನೀವು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರಲ್ಲ, ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಾ ಇದೆ. ಅಂತೂ ಎಲ್ಲ ಇಲ್ಲಿಗೆ ಮುಗಿತಲ್ಲ ರಾಧಿಕಾ. ಇನ್ಮೇಲೆ ಯಾವುದೇ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊ. ಹಾ ಭಾವ, ಇನ್ ಮುಂದೆ ಯಾವ ಸಮಸ್ಯೆನೂ ಬರಲ್ಲ. ರಾಧಿಕಾ, ನಾನಿಗೊಂದು ವಿಷಯ ಹೇಳಬೇಕು. ವಿಶಾಖ ಕೇಸ್ ಮುಗಿಯೋವರೆಗೂ ಇನ್ನು ಅವಳು ತಂಟೆಗೆ ಹೋಗದೆ ಇರೋದೇ ವಾಸಿ. ಆಗಿರೋ ಸಮಸ್ಯೆನೇ ತುಂಬಾ ದೊಡ್ಡದಮ್ಮ.
ಅಜ್ಜಿ, ಎಲ್ಲ ಸಮಸ್ಯೆನೂ ಪರಿಹರಿಸ್ತೀನಿ. ಯಾವ ರೀತಿಲಿ ಅನ್ನೋದು ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಬೀದಿಲ್ ಬಿದ್ದೋಳೆ. ಯಾರ ಕಥೆ ಮುಗಿಯುತ್ತೆ ಅನ್ನೋದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ನೆಲೆ ಇಲ್ಲದಾಗ ಮಾಡ್ತೀನಿ ನಿನ್ನ, ನೋಡ್ತಾ ಇರೋ.